ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಇಮೋಷನಲ್ ಅಫೇರ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಅದು ನೀವು ಅನ್ಕೊಂಡಿರ್ತೀರಾ ಇನಿಷಿಯಲ್ ಸ್ಟೇಜಸ್ನಲ್ಲಿ ಇದೇನು ಪ್ರಾಬ್ಲಮ್ ಆಗೋದೇ ಇಲ್ಲ. ಅಂದರೆ ಫಿಸಿಕಲ್ ಆಗಿ ಒಬ್ರ ಜೊತೆ ಕ್ಲೋಸ್ ಆದಾಗೆ ರಿಲೇಷನ್ಶಿಪ್ ಹಾಳಾಗುತ್ತೆ ಅಂತ. ನೀವು ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಜೊತೆ ಇದ್ದೀರಾ, ನಿಮಗೆ ಮದುವೆ ಆಗಿದೆ, ನೀವೊಬ್ಬ ವ್ಯಕ್ತಿ ಜೊತೆ ಕಮಿಟೆಡ್ ಆಗಿದ್ದೀರಾ. ಅದನ್ನು ಹೊರತುಪಡಿಸಿ ಕೂಡ ನೀವೊಬ್ಬ ವ್ಯಕ್ತಿಯ ಜೊತೆ ಕ್ಲೋಸ್ ಆಗ್ತಾ ಇದ್ದೀರಾ ಅಂದಾಗ ಅದು ತುಂಬ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ರಿಲೇಷನ್ಶಿಪ್ಗೆ ಹಾಗೂ ನಿಮ್ಮ ಮನಸ್ಥಿತಿಗೂ ಕೂಡ. ಇದು ಗೊಂದಲಗಳು ಹಾಗೂ ಒಂದು ರೀತಿಯಾದ ಗಿಲ್ಟ್ ಎಲ್ಲ ವಿಚಾರಗಳು ಕಾಡ್ತಾ ಹೋಗುತ್ತೆ. ಸೊ ಈ ಇಮೋಷನಲ್ ಅಫೇರ್ ಅನ್ನುವ ಒಂದು ಟಾಪಿಕ್ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೀನಿ. ಇದು ನೀವು ಮಾಡಿದ್ರೆ ಈ ಥರದ ಒಂದು ರಿಲೇಷನ್ಶಿಪ್ಗೆ ನಿಮಗೆ ಗೊತ್ತಾಗದ ಹಾಗೆ ಸಿಕ್ಕಾಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನುವ ಎಲ್ಲ ವಿಚಾರವನ್ನು ನಾನು ನಿಮ್ಮ ಹತ್ರ ಮಾತಾಡ್ತಾ ಬರ್ತೀನಿ. ಬಿಕಾಸ್ ನಾನು ಇಲ್ಲಿ ಏನೇ ಮಾತಾಡಿದ್ರು ಕೂಡ ದೀಸ್ ಆರ್ ಆಲ್ ರಿಯಲ್ ಪ್ರಾಬ್ಲಮ್ಸ್. ಇದೆಲ್ಲ ನಡೀತಾ ಇದೆ, ಇದು ನಡೀತಾ ಇದೆ ಹಾಗೂ ಅನ್ಕೊಳ್ತೀವಿ ಇದೇನು ಅಂತ ಪ್ರಾಬ್ಲಮೇ ಇರೋದಿಲ್ಲ, ಈ ಥರ ಎಲ್ಲ ಜಸ್ಟ್ ಮೂವೀಸ್ನಲ್ಲಿ ತೋರಿಸ್ತಾರೆ ಅಷ್ಟೇ ಅಂತ. ಆದರೆ ರಿಯಲ್ ಲೈಫಲ್ಲಿ ಇದೆಲ್ಲ ನಡೆದಾಗ ಒಂದು ರೀತಿಯಾದ ಶಾಕ್ ಕೂಡ ಆಗುತ್ತೆ. ಹೀಗೂ ಆಗುತ್ತಾ, ಈ ಥರನೂ ಆಗೋಗುತ್ತಾ ಲೈಫೆಲ್ಲ ಅಂತ. ಸೊ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವ್ದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಈಗ ಯಾವುದೇ ಒಬ್ಬ ರಿಲೇಷನ್ಶಿಪ್ ನೀವು ಒಬ್ರ ಜೊತೆ ಮಾತಾಡುವಾಗಲೂ ಕೂಡ ನೀವು ಅಷ್ಟು ಅವೇರ್ನೆಸ್ನ ಇಟ್ಕೊಂಡಿರೋದಿಲ್ಲ. ಅವ್ರು ನಿಮ್ಗೆ ಕ್ಲೋಸ್ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆನೂ ಕೂಡ ನಿಮಗೆ ಇರೋದೇ ಇಲ್ಲ. ಯಾವಾಗ ನಿಮಗೆ ಮನೆಯಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಸಿಗುವಂಥ ಒಂದು ಅಟೆನ್ಷನ್ ಸಿಗ್ತಾ ಇಲ್ಲ, ಕೊಡುವಂಥ ಒಬ್ಬ ವ್ಯಕ್ತಿ ನಿಮಗೆ ಪ್ರೀತಿ ಕೊಡ್ತಾ ಇಲ್ಲ ಅಂದಾಗ ನೀವು ತುಂಬ ಚಂಚಲರಾಗ್ಬಿಡ್ತೀರಾ. ಬೇರೆಯವರು ಒಂದು ಒಳ್ಳೆ ಮಾತಾಡ್ಬಿಟ್ರೆ ನೀವು ಅವ್ರನ್ನ ಹಚ್ಕೊಂಡು ಬಿಡ್ತೀರಾ. ಅವ್ರು ನಿಮಗೆ ಬೇಕು ಅನ್ನುವ ಒಂದು ಮನಸ್ಥಿತಿಗೆ ನೀವು ಬಂದ್ಬಿಡ್ತೀರಾ. ಸೊ ಇನಿಷಿಯಲ್ ಸ್ಟೇಜಸ್ನಲ್ಲಿ ನೀವು ಹೌದು ಇದೇನೋ ಒಂದು ಪ್ರಾಬ್ಲಮ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ನೀವು ಒಬ್ರ ಜೊತೆ ಕ್ಲೋಸ್ ಆಗ್ತಾ ಇದ್ದೀರಾ ಅಂದಾಗ ನಿಮ್ಮ ಪಾರ್ಟ್ನರ್ನ ಹೊರತುಪಡಿಸಿ ಇನ್ನೊಬ್ಬ ವ್ಯಕ್ತಿ ಜೊತೆ ಆಸ್ ಅ ಫ್ರೆಂಡ್ ಕ್ಲೋಸ್ ಆಗ್ತಾ ಇದ್ರು ಕೂಡ ಇದು ಪ್ರಾಬ್ಲಮೇ ಅಲ್ಲ ಅಂತ ನಿಮ್ಗೆ ಅನಿಸ್ಬಹುದು. ಆದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಅವ್ರ ಮೇಲೆ ನೀವು ತುಂಬ ಡಿಪೆಂಡೆನ್ಸಿನ ಬೆಳೆಸ್ಬಿಡ್ತೀರಾ. ಅದೇ ಇರುವಂಥ ಒಂದು ಚಾಲೆಂಜ್ ರಿಲೇಷನ್ಶಿಪ್ನಲ್ಲಿ. ಯಾವಾಗ ನಿಮ್ಮ ಪಾರ್ಟ್ನರ್ ನೀನು ನೋಡೋಕೆ ಚೆನ್ನಾಗಿದೆಯಾ ಅಂತ ಒಂದೇ ಒಂದು ಕಾಂಪ್ಲಿಮೆಂಟ್ ಕೊಡ್ತಾ ಇಲ್ಲ ಅಂದರೂ ಕೂಡ ಯಾರೋ ಒಬ್ರು ನಿಮಗೆ ಆಚೆ ಆ ಥರದೊಂದು ಕಾಂಪ್ಲಿಮೆಂಟ್ ಕೊಟ್ಬಿಟ್ರೆ ಸಾಕು, ಅವ್ರು ಬೇಕು ಅನ್ನುವ ಒಂದು ಆಸೆ ಮನುಷ್ಯನಿಗೆ ಅದು ಸಹಜ ಗುಣ, ಅದು ಬಂದ್ಬಿಡತ್ತೆ. ನಮಗೆ ಅದು ಲೈಕ್ ಒಬ್ರು ಕೊಡ್ತಾ ಇಲ್ಲ, ನಮ್ಮ ಮನೇಲಿ ಆ ಥರದೊಂದು ಪ್ರೀತಿನ ನನಗೆ ಕೊಡ್ತಾ ಇಲ್ಲ ಅಂದಾಗ ಇನ್ನೊಬ್ರು ಅದನ್ನು ತುಂಬ ಹೇರಳವಾಗಿ ಕೊಡ್ತಾ ಇದ್ದಾರೆ ಅಂದಾಗ ನಮ್ಗೆ ಅವ್ರು ಬೇಕು ಅನಿಸ್ಬಿಡುತ್ತೆ. ಸೊ ದ್ಯಾಟ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಇನಿಷಿಯಲಿ ಏನು ಅಂದ್ಕೊಳ್ತಾರೆ ಅಂದರೆ ಇದು ಜಸ್ಟ್ ಫ್ರೆಂಡ್ಶಿಪ್ ಅಂದ್ಕೊಳ್ತಾರೆ. ಇದು ಫ್ರೆಂಡ್ಶಿಪ್ನ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ನನ್ನ ಪಾರ್ಟ್ನರ್ಗೆ ನಾನು ಮೋಸ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಮಾನಸಿಕವಾಗಿ ಏನು ಆ ಥರ ತಪ್ಪುಗಳನ್ನ ನಾನು ಮಾಡ್ತಾ ಇಲ್ಲ. ನನ್ನ ಮನಸ್ಸಾಕ್ಷಿಯಾಗಿ ನೋಡೋಕೆ ಹೋದರೆ ನಾನು ತಪ್ಪು ಮಾಡ್ತಾ ಇಲ್ಲ. ಜಸ್ಟ್ ಒಂದು ಚಾಟಿಂಗ್ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಅಲ್ವಾ ಅಂತ. ಸೊ ನಾನು ನಿಮಗೆ ಒಂದಷ್ಟು ಪ್ರಾಬ್ಲಮ್ಸ್ ಮುಂಚೆನೇ ಬರುವಂಥದ್ದನ್ನ ಹೇಳ್ತೀನಿ. ಮೊದಲನೇದೇನಾಗುತ್ತೆ ಅಂದರೆ ನಿಮಗೆ ಈ ವ್ಯಕ್ತಿ ಒಬ್ಬ ಸೀಕ್ರೆಟ್ ಫ್ರೆಂಡ್ ಆಗಿಬಿಟ್ಟಿರ್ತಾರೆ. ನೀವು ಯಾರ ಜೊತೆ ಕ್ಲೋಸ್ ಆಗ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ನ ಬಿಟ್ಟು ಅವ್ರು ನಿಮಗೆ ಒಬ್ಬ ಸೀಕ್ರೆಟ್ ಫ್ರೆಂಡ್ ಆಗಿರ್ತಾರೆ. ಆ ವ್ಯಕ್ತಿಯ ಬಗ್ಗೆ ನೀವು ಬೇರೆಯವ್ರ ಹತ್ರ ಹೇಳ್ಕೋಬೇಕು ಅಂತ ನಿಮ್ಗೆ ಅನಿಸಿರೋದಿಲ್ಲ. ಯಾಕಂದರೆ ಅವರು ನಿಮ್ಮನ್ನು ಜಡ್ಜ್ ಮಾಡಿಬಿಡಬಹುದು ಅನ್ನುವಂಥ ಒಂದು ಭಯದಿಂದ ನೀವು ಆ ವ್ಯಕ್ತಿಯ ಬಗ್ಗೆ, ನೀವು ಒಬ್ರ ಹತ್ರ ಕ್ಲೋಸ್ ಆಗ್ತಾ ಇರ್ತೀರಲ್ಲ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಪಾರ್ಟ್ನರ್ ಹತ್ರ ಅಂತೂ ಹೇಳ್ಕೊಂಡಿರಲ್ಲ, ಹಾಗೂ ನಿಮ್ಮ ಕ್ಲೋಸ್ ಇರುವಂಥ ವ್ಯಕ್ತಿಗಳ ಜೊತೆ ನೀವು ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಸೊ ಆ್ಯಸ್ ಅ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಮಾತ್ರ ಅವ್ರು ಇರ್ತಾರೆ ಅನ್ನೋ ಹಾಗೆ ಒಂದು ವಿಚಾರ ನಡೀತಾ ಹೋಗುತ್ತೆ. ಮತ್ತು ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೀವು ಅವ್ರ ಹತ್ರ ಎಲ್ಲವನ್ನೂ ಹೇಳ್ಕೊಳ್ತೀರಾ. ನಿಮ್ಮ ಮನೆಯ ಪ್ರಾಬ್ಲಮ್ಸ್ನ ಹೇಳ್ಕೊಳ್ತೀರಾ, ಹಾಗೂ ನೀವು ಯಾವ ವಿಷಯವಾಗಿ ನೀವು ಖುಷಿಯಾಗಿಲ್ಲ ಅಂತ ಹೇಳ್ಕೊಳ್ತೀರಾ. ಸೊ ಬೇಸಿಕ್ಲಿ ನಿಮಗೆ ಪ್ರಾಬ್ಲಮ್ ಬಂದ ತಕ್ಷಣ ಅವರನ್ನೇ ನೀವು ಕನ್ಸಲ್ಟ್ ಮಾಡ್ತೀರಾ. ಅವರೇ ಬೇಕು, ಅವರೇ ಎಲ್ಲ ಸಾಲ್ವ್ ಮಾಡ್ತಾರೆ, ಅವ್ರು ನನ್ನ ಅರ್ಥ ಮಾಡ್ಕೊಳ್ತಾರೆ, ನನ್ನ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಇವ್ರು ಅರ್ಥ ಮಾಡ್ಕೊಂಡಷ್ಟು ಇನ್ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಹಾಗೆ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಶೇರ್ ಮಾಡುವ ಎಲ್ಲ ವಿಚಾರಗಳನ್ನು ಕೂಡ ಅವರನ್ನು ಅವಾಯ್ಡ್ ಮಾಡಿ, ನಿಮ್ಮ ಪಾರ್ಟ್ನರ್ನ ಅವಾಯ್ಡ್ ಮಾಡಿ ಇವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ. ನಿಮ್ಮ ಲೈಫಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ ನೀವು ಅವ್ರನ್ನ ಕನ್ಸಲ್ಟ್ ಮಾಡೋದಾಗಿರ್ಬೋದು, ಆ ವ್ಯಕ್ತಿಯನ್ನು ಕನ್ಸಲ್ಟ್ ಮಾಡೋದಾಗಿರ್ಬೋದು.
ಅಥವಾ ಒಂದೊಂದು ಕೇಸಸ್ನಲ್ಲಿ ನಾನು ನೋಡಿದ್ದೀನಿ, ಈ ವ್ಯಕ್ತಿನ ಅವರು ಮೀಟ್ ಕೂಡ ಮಾಡಿರೋದಿಲ್ಲ. ಅವ್ರು ಅಂತಾರೆ, ಮ್ಯಾಮ್ ನಾನು ಅಂಥದ್ದೇನು ತಪ್ಪು ಮಾಡ್ತಾ ಇಲ್ಲ, ನಾನು ಫಿಸಿಕಲ್ ಆಗಿ ಏನು ಅವ್ರ ಜೊತೆ ಇಲ್ಲ, ನಾನು ಮೀಟ್ ಮಾಡ್ತಾನೆ ಇಲ್ವಲ್ಲ, ಸೊ ಇದರಲ್ಲೇನಿದೆ ತಪ್ಪು ಅಂತ. ಬಟ್ ನಿಮ್ಮ ರಿಲೇಶನ್ಶಿಪ್ಗೆ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದರೆ ನೀವು ನಿಮ್ಮ ಪಾರ್ಟ್ನರಿಂದ ದೂರ ಆಗ್ತಾ ಇದ್ದೀರಾ, ಡಿಸ್ಟೆನ್ಸ್ ಬೆಳೀತಾ ಇದೆ. ಸೊ ಒಂದಲ್ಲ ಒಂದು ದಿನ ಇದೊಂದು ಫುಲ್ ಫ್ಲೆಡ್ಜ್ ಅಫೇರ್ ಆಗ್ಬಿಡಬಹುದು. ಎಲ್ಲ ರೀತಿಯಾದ ಸಾಧ್ಯತೆನೂ ಇರುತ್ತೆ. ಮತ್ತು ಇನ್ನೊಬ್ಬ ವ್ಯಕ್ತಿ ನಿಮ್ಮನ್ನು ಹೇಗಾದರೂ ಕೂಡ ಒಂದು ರೀತಿಯಾದ ಚಂಚಲತೆ ನಿಮ್ಮಲ್ಲಿರೋದ್ರಿಂದ ಅವ್ರಿಗೆ ಬೇಕಾಗುವ ಹಾಗೆ ಯೂಸ್ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ಬಂದ್ಬಿಡ್ಬೋದು. ಎಲ್ಲಿ ನೀವು ಅವರು ನನ್ನಿಂದ ದೂರ ಆಗ್ಬಿಡ್ತಾರೆ, ಆ ಮೂರನೇ ವ್ಯಕ್ತಿ, ನೀವು ಆ ಎಮೋಷ್ನಲ್ ಅಫೇರ್ ಇಟ್ಕೊಂಡಿರುವಂಥ ವ್ಯಕ್ತಿ ದೂರ ಆಗ್ಬಿಡ್ತಾರೆ ಅನ್ನೋ ಭಯದಿಂದ ನೀವು ಅವ್ರಿಗೆ ಹತ್ರ ಆಗೋದು, ಫಿಸಿಕಲಿ ಕೂಡ ಹತ್ರ ಆಗ್ಬಿಡ್ತೀರಾ. ಫಿಸಿಕಲಿ ಹತ್ರ ಆದರೆ ಅವ್ರು ನನಗೆ ಇಮೋಷ್ನಲ್ ಸಪೋರ್ಟ್ ಕೊಡ್ತಾರೆ ಅಂತ. ಬೇಸಿಕ್ಲಿ ನೀವು ಇನಿಷಿಯಲ್ ಸ್ಟೇಜಸ್ನಲ್ಲಿ ಇಮೋಷ್ನಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ತುಂಬ ತೀರಾ ಬೇರೆ ಕೇಸಸ್ನಲ್ಲೇ ಫಿಸಿಕಲ್ ಎಕ್ಸ್ಪೆಕ್ಟೆನ್ಸಿ ಇರುತ್ತೆ. ಆದರೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ಅವ್ರು ನನಗೆ ಒಂದು ಗುಡ್ ಮಾರ್ನಿಂಗ್ ಹೇಳಬೇಕು, ಅವ್ರು ನನಗೆ ಒಂದು ಹಾಯ್ ಹೇಳಬೇಕು, ನೀನು ಏನು ಮಾಡ್ತಾ ಇದೆಯಾ ಅಂತ ಕೇಳಬೇಕು, ನೀನು ಹೇಗಿದೆಯಾ ಅಂತ ಕೇಳಬೇಕು. ಯಾಕೆಂದರೆ ಒಬ್ಬ ಸೈಕಾಲಜಿ ಪ್ರಕಾರ ಮನುಷ್ಯನಿಗೆ ಬೇಕಾಗಿರುವಂಥ ಒಂದು ಅತ್ಯವಶ್ಯಕತೆ ಇರುವಂಥ ವಿಚಾರ ರಿಲೇಷನ್ಶಿಪ್ನಲ್ಲಿ ಏನಾಗಿರುತ್ತೆ ಅಂದರೆ ಪ್ರೀತಿ, ಅಟೆನ್ಷನ್ ಮತ್ತು ಫಿಸಿಕಲ್ ಅಟೆನ್ಷನ್ ಕೂಡ ಎಲ್ಲ ಬೇಕಾಗುತ್ತೆ ಅಲ್ವಾ. ರಿಲೇಷನ್ಶಿಪ್ ಅಂದಾಗ ಇದೆಲ್ಲ ಬೇಸಿಕ್. ಅದು ನಿಮಗೆ ನಿಮ್ಮ ಪಾರ್ಟ್ನರಿಂದ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಿಮಗೆ ಖುಷಿ ಇಲ್ಲ, ಸ್ಪೆಷಲ್ ಆಗಿ ಇಮೋಷ್ನಲ್ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇಲ್ಲ ಅಂತ ನಿಮ್ಗೆ ಅನಿಸ್ದಾಗ ನೀವು ಸಹಜವಾಗಿ ಬೇರೆ ಕಡೆಗೆ ಮಾರು ಹೋಗ್ತೀರಾ. ಸೊ ನೀವು ಅಂದ್ಕೊಳ್ತೀರಾ ನನ್ನ ಪಾರ್ಟ್ನರ್ಗೇನೋ ಮೋಸ ಮಾಡ್ತಾ ಇಲ್ಲ ಅಂತ. ಆದರೆ ಈವನ್ ಒನ್ ಚಾಟ್, ಈವನ್ ಒನ್ ಮೆಸೇಜ್, ಈವನ್ ಒನ್ ಕಾಲ್ ನಿಮ್ಮ ರಿಲೇಷನ್ಶಿಪ್ನ ಸ್ಪಾಯಿಲ್ ಮಾಡಿಬಿಡುತ್ತೆ. ಇನ್ನೂ ಒಂದು ನಾನೇನು ಒಬ್ಸರ್ವ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಅಂದರೆ, ಬಿಕಾಸ್ ಇವಾಗ ಆನ್ಲೈನ್, ಗೂಗಲ್ ಹಾಗೂ ಇಂಟರ್ನೆಟ್ ಇದೆಲ್ಲ ಎಷ್ಟು ಈಸಿಯಾಗಿ ಅವೈಲೇಬಲ್ ಇದೆ ಅಂದರೆ, ನೀವು ಇಲ್ಲಿ ಒಂದು ಸಿಟಿಲಿ ಇದ್ದೀರಾ ಅಂದರೆ ಇನ್ನೊಂದು ಕಂಟ್ರಿಯ ವ್ಯಕ್ತಿ ಜೊತೆ ಕೂಡ ನೀವು ಮಾತಾಡ್ಬೋದು, ಅವರ ಜೊತೆ ಕೂಡ ನೀವು ಸಂಪರ್ಕನ ಇಟ್ಕೋಬೋದು. ಈಗ ಜನರ ಸಂಪರ್ಕ ಇಂಟರ್ನೆಟ್ಟಲ್ಲಿ ಈಸಿ ಆಗೋಗಿದೆ ಅಲ್ವಾ. ಸೊ ಈ ವ್ಯಕ್ತಿನ ಮೀಟ್ ಮಾಡಲಿಲ್ಲ ಅಂದರೂ ಕೂಡ ನಿಮಗೆ ಆ ಫೋನಲ್ಲಿ ಕೊಡ್ತಾ ಇರುವಂಥ ಯಾರೋ ಒಬ್ಬ ವ್ಯಕ್ತಿ ಅಟೆನ್ಷನ್ ಕೊಡ್ತಾ ಇದ್ದಾರೆ, ನೀನು ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಮಾತು ಹೇಳ್ತಾ ಇದ್ದಾರೆ ಅಂದರೆ ಅಷ್ಟೇ ಸಾಕಾಗ್ಬಿಟ್ಟಿದೆ ನಿಮಗೆ. ಅಷ್ಟು ವೀಕ್ ಆದಾಗ ಏನಾಗುತ್ತೆ ಅಂದರೆ, ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ನಿಮಗೆ ಬೇಕು ಅನ್ನುವ ಒಬ್ಸೆಷನ್, ಹುಚ್ಚುತನ ಬೆಳೀತಾ ಹೋಗುತ್ತೆ. ಯಾವಾಗ ನೀವು ಓವರ್ ಶೇರಿಂಗ್ ಮಾಡ್ತೀರಾ, ಇಟ್ಸ್ ನ್ಯಾಚುರಲ್ ಅಲ್ವಾ. ನೀವೆಲ್ಲನೂ ಒಬ್ಬ ವ್ಯಕ್ತಿ ಹತ್ರ ಹೇಳ್ಕೊಳ್ತಾ ಇದ್ದೀರಾ, ಅವ್ರ ಫ್ರೆಂಡ್ ಅಂತನ ನೀವು ನೋಡ್ತಾ ಇದ್ದೀರಾ ಇನಿಷಿಯಲಿ. ಹೋಗ್ತಾ ಹೋಗ್ತಾ ಅದು ಅಲ್ಲಿಗೆ ಸ್ಟಾಪ್ ಆಗೋದೆಲ್ಲ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರಾಬ್ಲಮ್ಸ್, ನಿಮ್ಮ ಮನೆಯ ಪ್ರಾಬ್ಲಮ್ಸ್, ನಿಮ್ಮ ಪಾರ್ಟ್ನರ್ ಜೊತೆ ಇರುವಂತಹ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇನ್ನೊಬ್ಬ ವ್ಯಕ್ತಿ ಖಂಡಿತವಾಗ್ಲೂ ಆಗಿರೋದಿಲ್ಲ. ಆದರೆ ಇದೇ ಥರ ಪ್ರಾಬ್ಲಮ್ಸ್ನ ಎಷ್ಟು ರಿಲೇಷನ್ಶಿಪ್ಸ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಈ ಥರ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದಾದ ನಂತರ ಹೆಣ್ಮಕ್ಳಿಗೆ ಬಹಳ ಗಿಲ್ಟ್ ಆಗುತ್ತೆ. ಇದೆಂಥ ಕೆಲಸ ಮಾಡಿಬಿಟ್ಟೆ, ಹಿಂಗೆ ಮೋಸ ಮಾಡಿಬಿಟ್ನಲ್ಲ ನನ್ನ ಪಾರ್ಟ್ನರ್ಗೆ ಅಂತ ಅವ್ರಿಗೆ ಗಿಲ್ಟ್ ಕಾಡುತ್ತೆ. ಅದನ್ನು ಹೇಳ್ಕೊಳಕ್ಕೂ ಆಗಲ್ಲ, ಯಾಕಂದರೆ ಭಯ ಇರುತ್ತೆ, ನನ್ನ ಹಸ್ಬೆಂಡ್ ನನ್ನ ಆ್ಯಕ್ಸೆಪ್ಟ್ ಮಾಡಲ್ವೇನೋ, ಡಿವೋರ್ಸ್ ಕೊಟ್ಬಿಡ್ತಾರೋ ಏನೋ ಅಂತ ಅವರು ಅದನ್ನು ಹೇಳ್ಕೊಳಕ್ಕೆ ತುಂಬಾ ಭಯ ಪಡ್ತಾರೆ. ಅವಾಗ ಅವ್ರಿಗೆ ಅಲ್ಲಿ ಕೂಡ ಒಬ್ಬ ಮೂರನೇ ವ್ಯಕ್ತಿ ಇವ್ರನ್ನ ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಟ್ರೆ ಅವರ ಪರಿಸ್ಥಿತಿನ ಡಿಪ್ರೆಸ್ಡ್ ಸ್ಟೇಟ್ಗೆ ಹೋಗುತ್ತೆ. ಯಾವಾಗ ಒಂದು ಫಿಸಿಕಲ್ ರಿಲೇಷನ್ಶಿಪ್ನ ಬೆಳೆಸ್ಕೊಳ್ತಾರೆ, ಅವ್ರಿಗೆ ಇಮೋಷ್ನಲ್ ಆಗಿ ಏನು ಸಿಗ್ತಾ ಇತ್ತು ಆ ವ್ಯಕ್ತಿಯಿಂದ, ಮೂರನೇ ವ್ಯಕ್ತಿಯಿಂದ ಸಿಗ್ತಾ ಇಲ್ಲ ಅಂದಾಗ ಅವ್ರು ತುಂಬಾ ಎಮೋಷ್ನಲಿ ಡ್ರೈನ್ ಆಗಿಬಿಡ್ತಾರೆ, ಸ್ಟ್ರೆಸ್ಗೆ ಒಳಗಾಗ್ತಾರೆ, ನಿದ್ದೆ ಸರಿಯಾಗಿ ಬರೋದಿಲ್ಲ, ಊಟ ಸರಿಯಾಗಿ ಸೇರೋದಿಲ್ಲ, ಕೆಲಸ ಕಾರ್ಯಗಳನ್ನ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಬೇಸಿಕ್ ವಿಚಾರಗಳು ಏನೇನು ಮಾಡ್ತಾಯಿದ್ರು ಅದನ್ನ ಎಷ್ಟು ಖುಷಿಯಾಗಿ ಮಾಡ್ತಾಯಿದ್ರು ಅದನ್ನ ಮಾಡೋಕ್ಕಾಗೋದೇ ಇಲ್ಲ. ಸೊ ಇದೆಲ್ಲ ಏನಾಗುತ್ತೆ, ನೀವೇನು ಅಂದ್ಕೊಳ್ತೀರಾ ಅಂದರೆ, ಪರವಾಗಿಲ್ಲ, ನಾನೇನು ತಪ್ಪು ಮಾಡ್ತಾ ಇಲ್ಲ, ಒಬ್ಬ ವ್ಯಕ್ತಿಯ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ, ನನ್ನ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಬಟ್ ಅವ್ರು ನಿಮಗೆ ಕೌನ್ಸಿಲರ್ ಅಲ್ವಲ್ಲ, ಅವ್ರು ನಿಮ್ಮ ಫ್ಯಾಮಿಲಿ ಕೌನ್ಸಿಲರ್ ಅಲ್ವಲ್ಲ, ಅವ್ರೇನು ಡಾಕ್ಟರ್ ಅಲ್ವಲ್ಲ ನಿಮ್ಮ ಲೈಫ್ನ ಸರಿ ಮಾಡೋಕ್ಕೆ. ಸೊ ನೀವು ಪ್ರೊಫೆಷ್ನಲ್ ಆಗಿ ಇದಕ್ಕೆ ಒಂದು ಒಳ್ಳೆಯ ಗೈಡೆನ್ಸ್ನ ತಗೋಬೇಕಾಗತ್ತೆ. ನಿಮ್ಮ ಪಾರ್ಟ್ನರ್ ಜೊತೆ ಪ್ರಾಬ್ಲಮ್ ಇದೆ ಅಂದರೆ ಅವ್ರ ಜೊತೆ ಇರಬೇಕಾ ಬೇಡವಾ ಅನ್ನೋದು ಫಸ್ಟ್ ನೀವು ಡಿಸೈಡ್ ಮಾಡಿ. ನಿಮ್ಗೆಲ್ಲ ಬೇಕು ಅನ್ನೋದು ಖಂಡಿತ ಸಾಧ್ಯ ಅಲ್ಲ. ಭಯ, ಸೊಸೈಟಿಗೋಸ್ಕರ ನೀವು ಆ ಭಯದಿಂದ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಇರ್ತೀರಾ. ಇಷ್ಟ ಇಲ್ದಿರೋ ಪಾರ್ಟ್ನರ್, ಇಷ್ಟ ಇಲ್ದಿರೋ ರಿಲೇಷನ್ಶಿಪ್, ಇಷ್ಟ ಇಲ್ಲದೇ ಇರೋ ಮ್ಯಾರೇಜ್ನಲ್ಲಿ ಇರೋದ್ರ ಬದಲಾಗಿ
ನಿಮ್ಮನ್ನು ನೀವೇ ಒಂದು ಕೆಟ್ಟ ಪರಿಸ್ಥಿತಿಗೆ ತಳ್ಕೊಳ್ಳೋ ಬದಲಾಗಿ, ಇನ್ನೊಂದು ಅಫೇರ್ ಇಟ್ಕೊಳ್ಳೋ ಬದಲಾಗಿ, ಅವ್ರು ಬೇಕಾ ಬೇಡವಾ ಅನ್ನೋ ಡಿಸೈಡ್ ಮಾಡಿ. ಫಸ್ಟ್ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ಏನಾಗಿರುತ್ತೆ, ಪ್ರಾಬ್ಲಮ್ಸ್ನ ಎದುರಿಸುವುದು. ಆದರೆ ಇಲ್ಲಿ ಡಿಸ್ಟ್ರಾಕ್ಷನ್ ಆಗೋಗುತ್ತೆ. ಎಷ್ಟೋ ಜನ ಮಾಡುವಂಥ ವಿಚಾರ ಅದೇ ಆಗಿದೆ. ಡಿಸ್ಟ್ರಾಕ್ಷನ್ ಆಗ್ತಾರೆ. ಬೇರೆ ಕಡೆಗೆ ಜ್ಞಾನ, ಬೇರೆ ಕಡೆಗೆ ಗಮನ, ಬೇರೆ ವ್ಯಕ್ತಿಯ ಲೈಫ್ ಬೇಕು, ಅವ್ರು ನನಗೆ ಬೇಕು ಅನ್ನೋ ವಿಚಾರ. ನನ್ಗೆ ಈಗ ಒಬ್ರು ಯಾರೋ ಹೇಳಿದ್ರು, ಈಗ ಜಸ್ಟ್ ಕ್ಲೈಂಟ್ ಜೊತೆ ಮಾತಾಡುವಾಗ ಅವ್ರ ಪಾರ್ಟ್ನರ್ ಏನು ಮಾಡ್ತಾರಂತೆ, ಅವ್ರ ಕೊಲೀಗಿಗೆ ಐ ಮಿಸ್ ಯು ಡಿಯರ್, ಐ ಲವ್ ಯು ಡಿಯರ್ ಅಂತ ಮೆಸೇಜ್ ಕಳಿಸ್ತಾರೆ. ಆವಾಗ ಈಕೆ ಕೇಳ್ತಾಳೆ, ನೀವು ಯಾಕೆ ನಿಮ್ಮ ಕೊಲೀಗಿಗೆ, ನೀವು ಕೆಲಸ ಮಾಡುವ ವ್ಯಕ್ತಿ ಜೊತೆ ನೀವು ಯಾಕೆ ಈ ಥರ ಮೆಸೇಜಸ್ನ ಕಳಿಸ್ತಿದ್ದೀರಾ ಅಂದರೆ, ಅವ್ರು ಹೇಳ್ತಾರೆ, ಆ್ಯಸ್ ಅ ಫ್ರೆಂಡ್ ನಾನು ಕಳಿಸ್ತಾ ಇದ್ದೀನಿ. ಆ್ಯಸ್ ಅ ಫ್ರೆಂಡ್ ನಾನು ಐ ಮಿಸ್ ಯು, ಐ ಲವ್ ಯು ಅಂತ ಹೇಳಿದೆ ಅಷ್ಟೆ. ವ್ಯಾಲೆಂಟೈನ್ಸ್ ಡೇಗೆ ವಿಶ್ ಮಾಡ್ತಾರಂತೆ. ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳಿದ್ರೆ, ಇಲ್ಲ ಜಸ್ಟ್ ವಿಶ್ ಮಾಡಬೇಕಾಗಿ ಫ್ರೆಂಡ್ ಥರ ವಿಶ್ ಮಾಡಿದೆ. ಸೊ ಜಸ್ಟ್ ಇಮ್ಯಾಜಿನ್, ನೀವು ನಿಮ್ಮ ಪಾರ್ಟ್ನರ್ಗೆ ಸುಳ್ಳು ಹೇಳ್ತಾ ಇದ್ದೀರಾ, ನಿಮ್ಮ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಸೊ ಅಷ್ಟು ಬಲವಂತವಾಗಿ ಒಬ್ಬರ ಜೊತೆ ಇರೋದು, ನಿಮ್ಮ ಪಾರ್ಟ್ನರ್ಗೆ ಹಿಂಸೆ ಕೊಡೋದು, ನಿಮ್ಮ ಪಾರ್ಟ್ನರ್ಗೆ ಒಂದು ನೆಗ್ಲೆಕ್ಟ್ ಫೀಲ್ ಕೊಡೋದು, ಇದೆಲ್ಲ ಬೇಡ. ನಿಮಗೆ ಖುಷಿ ಇಲ್ಲ ಅಂದರೆ ನಿಮ್ಗೇನು ಬೇಕಿದೆ, ನಿಮ್ಗೇನು ಪ್ರಿಯಾರಿಟೀಸ್ ಇದೆ, ಅದು ನಿಮಗೆ ನಿಮ್ಮ ರಿಲೇಷನ್ಶಿಪ್ ಸಿಗ್ತಾ ಇಲ್ಲ ಅಂದರೆ ನೀವು ಅವ್ರ ಜೊತೆ ಮಾತಾಡಿ, ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡೋಕ್ಕಾಗಿ ಕೂಡ ಅವ್ರು ಇದನ್ನು ಸರಿ ಮಾಡ್ಕೊಳ್ತಾ ಇಲ್ಲ ಅಂದರೆ ಮುಂದಿನ ವಿಚಾರ ಏನು ಅಂತ ಚೆಕ್ ಮಾಡಿ. ಯಾಕಂದರೆ ನೀವು ರಿಲೇಷನ್ಶಿಪ್ನಲ್ಲಿ ಇದ್ದು ಇನ್ನೊಂದು ಹೊಸ ರಿಲೇಷನ್ಶಿಪ್ಗೆ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಬಿಕಾಸ್ ಮನುಷ್ಯನ ಗುಣ ಏನಾಗುತ್ತೆ, ಅಟ್ಯಾಚ್ಮೆಂಟ್ ನ್ಯಾಚುರಲ್ ಆಗಿ ಬೆಳೆದ್ಬಿಡುತ್ತೆ. ಒಂದು ವಾರ ಒಬ್ಬರ ಜೊತೆ ನಾವು ಮಾತಾಡ್ತಿದ್ದೀವಿ ಅಂದರೆ ನಮ್ಗೆ ಅವ್ರು ಬೇಕು ಅನ್ನುವ ಆಸೆ ಬೆಳೆಯುತ್ತೆ. ಅದಾದ ನಂತರ ನಾವಾಗೇ ಇರೋದಿಲ್ಲ, ಇಲ್ಲದಿರೋ ರಿಸ್ಕ್ಗಳನ್ನ ತಗೊಳ್ತೀವಿ. ಅಂದರೆ ನಾವು ಮಾಡದೇ ಇರೋ ಕೆಲಸಗಳನ್ನ ಮಾಡೋದಾಗಿರ್ಬೋದು, ನಾವು ಇರೋದೇ ಇಲ್ಲ ಆ ರೀತಿಯಾಗಿ, ನಮ್ಮನ್ನು ನಾವೇ ಬದಲಾವಣೆನ ತರೋದು. ಹಾಗೂ ಇದೆಲ್ಲ ನಿನಗೋಸ್ಕರ ಮಾಡಿದೆ ಅಂತ ಮೂರನೇ ವ್ಯಕ್ತಿಗೆ ಹೇಳೋದು, ಆ ಮೂರನೇ ವ್ಯಕ್ತಿ ಬೇಕು ಅನ್ನುವಂಥ ಒಂದು ಹಠ ಬರುವುದು, ಇದೆಲ್ಲ ಬೇಡ. ನಿಮಗೆ ಮೂರನೇ ವ್ಯಕ್ತಿ ಇಷ್ಟ ಆಗ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ಪರ್ಸನ್ ಇಷ್ಟ ಆಗ್ತಾ ಇದ್ದಾರೆ. ಸೊ ನೀವಿರುವಂಥ ಪ್ರೆಸೆಂಟ್ ರಿಲೇಷನ್ಶಿಪ್ನ ಸಾಲ್ವ್ ಮಾಡ್ಕೊಳಕ್ಕಾಗತ್ತಾ ನೋಡಿ. ಆಗ್ತಾ ಇಲ್ಲ ಅಂದರೆ ಬೇಡ. ಬಲವಂತವಾಗಿ ನೀವು ಜೀವನ ಇಡೀ ಅನುಭವಿಸೋದು ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಮ ರಿಲೇಷನ್ಶಿಪ್ ಡ್ಯಾಮೇಜಸ್ಗೆ ಇನ್ನೊಂದು ರಿಲೇಷನ್ಶಿಪ್ ಅಥವಾ ಇನ್ನೊಂದು ಲೈಫ್, ಇನ್ನೂ ಒಂದೊಂದು ಕೇಸಸಲ್ಲಿ ಏನಿರುತ್ತೆ ಅಂದರೆ ಇಬ್ರಿಗೂ ಮದುವೆ ಆಗಿರುತ್ತೆ, ಅವ್ರು ಇನ್ನೊಂದು ಮೂರನೇ ಅಫೇರ್ ಇಟ್ಕೊಂಡಿರ್ತಾರೆ. ಸೊ ಯಾರಿಗೂ ಗೊತ್ತಾಗಲ್ಲ ಅನ್ನುವಂಥ ವಿಚಾರಕ್ಕೆ ಇಂಥ ಕೆಲಸ ಮಾಡೋದು ತುಂಬ ತಪ್ಪು. ಯಾಕಂದರೆ ಹೌದು, ಸೊಸೈಟಿಗೆ ಗೊತ್ತಾಗದೇ ಇರ್ಬೋದು, ನೀವು ಮಾಡುವ ವಿಚಾರಗಳು ಸೊಸೈಟಿಗೆ ಗೊತ್ತಾಗದೇ ಇರ್ಬೋದು. ಅವ್ರು ಕೇರ್ ಕೂಡ ಮಾಡೋದಿಲ್ಲ ಬೇಸಿಕ್ಲಿ. ಯಾಕಂದರೆ ಅವ್ರು ಮಾಡೋದು ಏನು ಹೆಚ್ಚು ಮಾಡ್ಬೋದು, ಗಾಸಿಪಿಂಗ್ ಮಾಡ್ಬೋದು, ನಿಮ್ಮ ಬಗ್ಗೆ ಹಿಂದೆ ಮಾತಾಡ್ಕೋಬೋದು. ಆದರೆ ನಿಮ್ಮ ಮನಸ್ಸಾಕ್ಷಿ ಇದೆ, ನಿಮ್ಮ ಮನಸ್ಸಿನ ವ್ಯಾಲ್ಯೂ ಸಿಸ್ಟಮ್ಗೆ ನೀವು ವಿರುದ್ಧವಾಗಿ ಏನೋ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಅದು ಖಂಡಿತವಾಗ್ಲೂ ಒಂದು ಹೆಲ್ತ್ ವಿಚಾರದಲ್ಲಿ ಎಫೆಕ್ಟ್ ಆಗುತ್ತೆ, ಅಥವಾ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ಭಯ ಇರುತ್ತೆ, ನಾನು ಯಾವಾಗ ಸಿಕ್ಕಾಕೊಂಡು ಬಿಡ್ತೀನಿ ಅನ್ನುವಂಥ ಭಯ ಇರುತ್ತೆ. ಸೊ ಬೇಸಿಕ್ಲಿ ನೀವು ಹೋಗಿ ಒಂದು ಪ್ರಾಬ್ಲಮ್ನೇ ವೆಲ್ಕಮ್ ಮಾಡಿದ್ದೀರಾ ಅನ್ನುವ ಹಾಗಾಗೋಗುತ್ತೆ ನಿಮ್ಮ ಲೈಫ್. ಸೊ ಯೋಚನೆ ಮಾಡಿ. ಬಿಕಾಸ್ ನಿಮಗೆ ಹೊಸದಾಗಿ ಒಬ್ಬರ ಜೊತೆ ಮಾತಾಡುವಾಗ ದ್ಯಾಟ್ಸ್ ನಥಿಂಗ್ ಅಂತ ಅನಿಸುತ್ತೆ. ನಾನೇನು ತಪ್ಪೇ ಮಾಡ್ತಾ ಇಲ್ಲ, ನಾನು ಅವ್ರಿಗೆ ಜಸ್ಟ್ ಹಾಯ್ ಹೇಳ್ತಾ ಇದ್ದೀನಿ, ಜಸ್ಟ್ ಮೆಸೇಜ್ ಅಷ್ಟೇ ಅಲ್ವಾ, ಅದರಲ್ಲಿ ಏನಿದೆ, ಒಂದು ಮೀಟ್ ಅಷ್ಟೇ ಅಲ್ವಾ, ಒಂದು ಮೀಟಲ್ಲಿ ಏನಾಗೋಗುತ್ತೆ. ಬಟ್ ಹಾಗೆ ಕಂಟಿನ್ಯೂ ಆಗುತ್ತಲ್ವಾ, ನೀವು ಅಲ್ಲೇ ಸ್ಟಾಪ್ ಮಾಡೋದಿಲ್ಲ ಅಲ್ವಾ. ಬಿಕಾಸ್ ನಿಮ್ಗೆ ಅದು ಸ್ವೀಟ್ ಅನಿಸುತ್ತೆ, ದಟ್ಸ್ ನೈಸ್ ಅನಿಸುತ್ತೆ. ಬಟ್ ಅದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅನ್ನುವುದು ರಿಯಾಲಿಟಿ. ಮೇ ಬಿ ನೀವು ರಿಲೇಷನ್ಶಿಪ್ ಇಟ್ಕೊಂಡಿರೋ ವ್ಯಕ್ತಿಗೆ ಮದುವೆ ಆಗಿರ್ಬೋದು, ಆ ವ್ಯಕ್ತಿನ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ನೀವು ಹೇಗೆ ಕೇಳೋಕ್ಕಾಗತ್ತೆ? ಯಾಕಂದರೆ ನಿಮಗೆ ಆಗಲೇ ಮದುವೆ ಆಗೋಗಿದೆ. ಸೊ ಕಾಂಪ್ಲಿಕೇಟೆಡ್ ಸಿಚುವೇಶನ್ಗೆ ನಿಮ್ಮನ್ನು ನೀವೇ ತಳ್ಕೊಳ್ಳೋದು ಬೇಡ. ನಾನು ಯಾವಾಗಲೂ ಇದನ್ನೇ ಹೇಳ್ತೀನಿ, ಒಬ್ಬ ವ್ಯಕ್ತಿಗೆ ಮದುವೆ ಆಗಿದೆ ಅಂದರೆ ಅವ್ರ ಜೊತೆ ನೀವು ಯಾವ ರೀತಿಯಾದ ಒಂದು ಡಿಸ್ಟೆನ್ಸ್ನ ಇಟ್ಕೋಬೇಕು ಅಷ್ಟೇ ಇಟ್ಕೋಬೇಕು. ಓವರ್ ಫ್ರೆಂಡ್ಶಿಪ್, ಓವರ್ ಶೇರಿಂಗ್ ಎಲ್ಲ ಒಳ್ಳೇದಲ್ಲ. ಎಷ್ಟು ಬೇಕು ಅಷ್ಟು, ಹಾಯ್ ಚೆನ್ನಾಗಿದ್ದೀರಾ, ಓಕೆ ಅಷ್ಟೇ. ಅತಿಯಾಗಿ ಕ್ಲೋಸ್ನೆಸ್ನ ಬೆಳೆಸ್ಕೊಳ್ಳೋದ್ರಿಂದ
ಮೇ ಬಿ ನೀವು ಕಂಪೇರ್ ಮಾಡ್ಬೋದು ನಿಮ್ಮ ಪಾರ್ಟ್ನರ್ನ ಮತ್ತು ಈ ಮೂರನೇ ವ್ಯಕ್ತಿನ. ಇವ್ರು ಚೆನ್ನಾಗಿದ್ದಾರೆ ಅಂತ ನಿಮ್ಗೆ ಕಂಪೇರ್ ಮಾಡಬೇಕು ಅನಿಸುತ್ತೆ. ಸೊ ಈ ಥರದ್ದೆಲ್ಲ ನೀವು ತರೋದು ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನುವ ವಿಚಾರ. ಅಷ್ಟು ಬಲಹೀನರಾಗಿದ್ದೀರಾ ಅಂದರೆ ಈ ಕೆಲಸಗಳನ್ನ ಮಾಡ್ತಾ ಹೋಗ್ತೀರಾ. ಆ್ಯಸ್ ಐ ಟೋಲ್ಡ್, ನಾವು ಬೆಳೀತಾ ಬೆಳೀತಾ ಇನ್ನೂ ಬೆಟರ್ ಪರ್ಸನ್ ಆಗಬೇಕಾಗತ್ತೆ, ಇನ್ನೂ ಸ್ಟ್ರಾಂಗ್ ಪರ್ಸನ್ ಆಗಬೇಕಾಗತ್ತೆ. ನಮ್ಮನ್ನೊಬ್ರು ಯೂಸ್ ಮಾಡಿಕೊಂಡು ನಮ್ಮನ್ನು ಆಟ ಆಡಿಸಿ ಅಥವಾ ಫೂಲ್ ಮಾಡುವಂತಹ ವಿಚಾರಗಳು ನಡೀತಾ ಇದೆ ಅಂದರೆ ನೀವು ವಲ್ನರಬಲ್ ಸಿಚುವೇಶನ್ಗೆ ನಿಮ್ಮನ್ನು ನೀವೇ ತಳ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಿಮ್ಗೇನಾದರೂ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಅಥವಾ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ನಾನು ಬೆಂಗಳೂರಿನಲ್ಲಿರೋದು, ಬೆಂಗಳೂರಿನಲ್ಲಿ ಆಫೀಸ್ ಇದೆ ಮಲ್ಲೇಶ್ವರಂನಲ್ಲಿ. ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಫಿಕ್ಸ್ ಮಾಡ್ಕೊಂಡು ಆಫೀಸಿಗೆ ಬರ್ಬೋದು. ನೀವು ಬೆಂಗಳೂರಿನಲ್ಲಿ ಇದ್ದೀರಾ ಅಂದರೆ. ಇಲ್ಲ ನಾನು ಬೆಂಗಳೂರಿನಲ್ಲಿಲ್ಲ, ಬೇರೆ ಸಿಟಿ ಅಥವಾ ಬೇರೆ ಪ್ಲೇಸಸ್ನಲ್ಲಿ ಇದ್ದೀನಿ ಅಂದರೆ ನೀವು ಆನ್ಲೈನ್ ಅಪಾಯಿಂಟ್ಮೆಂಟ್ ತೊಗೋಬೋದು, ಫೋನ್ ಮುಖಾಂತರ ಕೌನ್ಸಿಲಿಂಗ್ ತೊಗೋಬೋದು. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಬಿಕಾಸ್ ನಾನು ಇವಾಗ ಏನೇ ಹೇಳಿದ್ರು ಕೂಡ ಇದೆಲ್ಲ ನಡೀತಾ ಇದೆ, ಇದೆಲ್ಲ ರಿಯಲ್ ಲೈಫ್ನಲ್ಲೇ ನಡೀತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಸ್ಟಾಪ್ ಮಾಡಬೇಕಾಗತ್ತೆ. ಯಾಕಂದರೆ ಇದೆಲ್ಲ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್. ಆ ರೂಲ್ಸ್ನ ನಾವು ಸೆಟ್ ಮಾಡಲಿಲ್ಲ ಅಂದರೆ ನಾವು ಕಾಡಿನಲ್ಲಿರೋದು ಒಂದು ಪರಿಸ್ಥಿತಿ ಆಗೋಗುತ್ತೆ. ನಾವು ಮನುಷ್ಯರು, ನಾವು ಮೃಗಗಳಲ್ಲ.